ಸ್ನೇಹಿತರೆ, ಇವತ್ತು ನಾವು ಎಕ್ಸ್ ಅಕೌಂಟನ್ನು ಯಾವ ರೀತಿ ಡಿಆಕ್ಟಿವೇಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವು ಫೇಸ್ಬುಕ್ ಅಕೌಂಟು ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟು ಡಿಆಕ್ಟಿವೇಟ್ ಮಾಡೋ ಹಾಗೆ ಎಕ್ಸ್ ಅಕೌಂಟ್ ಕೂಡ ನಾವು ಡಿಆಕ್ಟಿವೇಟ್ ಮಾಡಬಹುದು. ಅಲ್ಲೂ ಕೂಡ ನಾವು ಡಿಆಕ್ಟಿವೇಟ್ ಮಾಡೋದ್ರಿಂದ ನಮಗೆ ಬೇರೆಯವರಿಗೆ ಯಾವುದೇ ರೀತಿ ನಮ್ಮ ಅಕೌಂಟ್ ಅನ್ನೋದು ಶೋ ಆಗೋದಿಲ್ಲ, ಒಂಥರ ಟೆಂಪರರಿ ಡಿಲೀಟ್ ಮಾಡಿದಾಗೆ ಇರುತ್ತೆ. ಆ ಒಂದು ಎಕ್ಸ್ ಅಕೌಂಟನ್ನು ಯಾವ ರೀತಿ ನಾವು ಡಿಆಕ್ಟಿವೇಟ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾನಿಲ್ಲಿ ಎಕ್ಸ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ನಾವು ಯಾವ ರೀತಿ ಇಲ್ಲಿ ಟೆಂಪರರಿ ಡಿಆಕ್ಟಿವೇಟ್ ಮಾಡಬಹುದು ಅಂತ ಹೇಳ್ತೀನಿ. ಮೊದಲು ನಾವು ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೇಲ್ಗಡೆ ಎಕ್ಸ್ ಆ್ಯಪ್ನ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಆ್ಯಂಡ್ ಸಪೋರ್ಟ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಆ್ಯಂಡ್ ಸಪೋರ್ಟ್ ಮೇಲೆ ನಂತರದಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಯುವರ್ ಅಕೌಂಟ್ ಅಂತ ಒಂದು ಆಪ್ಷನ್ ಇಲ್ಲಿದೆ ನೋಡಿ, ಈ ರೀತಿ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಡಿಆಕ್ಟಿವೇಟ್ ಅಕೌಂಟ್ ಅನ್ನೋ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಕೆಳಗಡೆ ಡಿಆಕ್ಟಿವೇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಇಲ್ಲಿ ನಮ್ಮ ಒಂದು ಅಕೌಂಟ್ನ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ಎಕ್ಸ್ ಅಕೌಂಟ್ನ ಪಾಸ್ವರ್ಡ್ ಏನಿರುತ್ತೆ ಆ ಒಂದು ಪಾಸ್ವರ್ಡನ್ನು ಹಾಕಿಬಿಟ್ಟು ಕೆಳಗಡೆ ನಾವು ಡಿಆಕ್ಟಿವೇಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಕೆಳಗಡೆ ಡಿಆಕ್ಟಿವೇಟ್ ಅಂತ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಎಸ್ ಡಿಆಕ್ಟಿವೇಟ್ ಅಂತ ಏನು ಆಪ್ಷನ್ ಇದೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಡಿಆಕ್ಟಿವೇಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಡಿಆಕ್ಟಿವೇಟ್ ಆಗಿಬಿಟ್ಟು ಈ ರೀತಿ ನಮ್ಮ ಒಂದು ಅಕೌಂಟಲ್ಲಿಂದ ಲಾಗೌಟ್ ಆಗುತ್ತೆ. ಈ ರೀತಿ ನಾವು ಎಕ್ಸ್ ಅಕೌಂಟನ್ನು ಡಿಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.